ಅಮೆರಿಕದಲ್ಲಿ 500 ರೂಪಾಯಿಗೆ ಏನ್ ಸಿಗುತ್ತೆ? 1 ಲೀಟರ್ ನೀರಿಗೆ 330 ರೂಪಾಯಿ, ಬಾಳೆಹಣ್ಣು 1 ಪೀಸಿಗೆ 95 ರೂಪಾಯಿ, ಹಾಲು 1 ಲೀಟರ್ಗೆ 471 ರೂಪಾಯಿ, 20 ರೂಪಾಯಿ ಚಿಪ್ಸ್ ಪ್ಯಾಕೆಟ್ ಅಮೆರಿಕದಲ್ಲಿ 230 ರೂಪಾಯಿ. ರಾಯರ್ ವಾರನೋ ಶನಿವಾರನೋ ನಾನ್ ವೆಜ್ ತಿನ್ನಲ್ಲ ಅನ್ನೋರು ಚೆಕ್ ಮಾಡಿ ತಗೋಬೇಕು, ಯಾಕೆಂದ್ರೆ ಚಿಪ್ಸ್ ಅಲ್ಲೂ ನಾನ್ ವೆಜ್ ಇರುತ್ತೆ. ಕೊತ್ತಂಬರಿ 1 ಕಟ್ಟಿಗೆ 150 ರೂಪಾಯಿ, ಟೊಮ್ಯಾಟೊ 200 ರೂಪಾಯಿ ಕೆಜಿ, ಆಲೂಗಡ್ಡೆ 180 ರೂಪಾಯಿ ಕೆಜಿ, ಒಂದು ಫ್ರೂಟ್ ಬಾಕ್ಸ್ಗೆ 1200 ರಿಂದ 1600 ರೂಪಾಯಿ ತನಕ ಇರುತ್ತೆ. ಮೊಸರು 600 ರಿಂದ 900 ರೂಪಾಯಿ, ಒಂದು ಪಾತ್ರೆ ತೊಳೆಯೋ ಸ್ಕ್ರಬ್ 180 ರೂಪಾಯಿ. ಸೊ 100 ರೂಪಾಯಿ ಒಳಗಡೆ ಸಿಗೋದು ಒಂದೇ ಒಂದು ಬಾಳೆಹಣ್ಣು. ಇದನ್ನೇ ಪರ್ಚೇಸ್ ಪವರ್ ಪ್ಯಾರಿಟಿ ಅಂತಾರೆ. ನಿಮ್ಮ ಫ್ಯಾಮಿಲಿನೋ ಫ್ರೆಂಡ್ಸ್ ಅಮೆರಿಕದಿಂದ ಭಾರತಕ್ಕೆ ರೂಟ್ ಕೆನಾಲ್ ಮಾಡ್ಸಕ್ಕೆ ಬರುವಾಗ ಅಂತದ್ದೇನು ತಂದಿಲ್ಲ ಅಂತ ಬೇಜಾರಾಗಬೇಡಿ. ಅಮೆರಿಕದಲ್ಲಿ 1 ಕೋಟಿ ಸ್ಯಾಲರಿ ಕೇಳಿ ಜಾಸ್ತಿ ಅನ್ಸುತ್ತೆ, ಆದ್ರೆ ಅಲ್ಲಿನ ಟ್ಯಾಕ್ಸ್, ಎಕ್ಸ್ಪೆನ್ಸಿವ್ ದಿನಸಿ, ಕಾಸ್ಟ್ ಆಫ್ ಲಿವಿಂಗ್ ಅಲ್ಲೇ ಮುಳುಗಿಸ್ಬಿಡುತ್ತೆ. ಆದ್ರೆ ಒಂದ್ ಮಾತ್ರ ಫ್ರೀ ಆಗಿ ಸಿಗುತ್ತೆ, ಏನ್ ಗೊತ್ತಾ? ವೀಡ್ ಸ್ಮೆಲ್. 50 ರೂಪಾಯಿಗೆ ಪಾನಿಪುರಿ, 150 ರೂಪಾಯಿಗೆ ಮಸಾಲೆ ದೋಸೆ ಭಾರತದಲ್ಲಿ ಈಸಿಯಾಗಿ ಸಿಗುತ್ತೆ. ಆದ್ರೆ ಅಲ್ಲಿ ಸಪ್ಪೆ ಫುಡ್ ತಿಂದು ಬ್ರೈನ್ ಕೂಡ ಸರ್ವರ್ ಡೌನ್ ಆಗಿರುತ್ತೆ. ಎಲ್ಲಾದರೂ ಇರಿ, ಎಷ್ಟಾದ್ರೂ ದುಡಿರಿ, ನೆಮ್ಮದಿಯಾಗಿರಿ. ನಮಸ್ಕಾರ.